ಶಶಾಂಕ್, ನೀನೆಲ್ಲೇ ಇದ್ರೂ ಹೆಂಗೆ ಇದ್ರೂ ಪರವಾಗಿಲ್ಲ, ನಾವೇನು ಮಾಡಲ್ಲ ನಿನಗೆ. ನೀನು ಇದು ಮಾಡ್ಕೊಂಬೇಡ, ಹೆದರ್ಕೊಂಬೇಡ. ಅಪ್ಪನೂ ಏನು ಮಾಡಲ್ಲ. ಎಲ್ಲಾದ್ರೂ ಸರಿ, ನೀನು ಯಾರ ಹತ್ರ ಆದರೂ ಸರಿ, ನನಗಾದರೂ ಫೋನ್ ಮಾಡಿಸು, ಅಪ್ಪಂಗಾದ್ರೂ ಫೋನ್ ಮಾಡಿಸು, ದಯವಿಟ್ಟು ಫೋನ್ ಮಾಡಿಸು ಶಶಾಂಕ್. ದಯವಿಟ್ಟು ಬಂದ್ಬಿಡು ಶಶಾಂಕ್. 3 ದಿನದಿಂದ ತುಂಬ ಕಷ್ಟಪಡ್ತಾ ಇದ್ದೀನಿ ಕಣೋ. ಫೋನ್ ಮಾಡಿಸು ಶಶಾಂಕ್. ಏನು ಭಯ ಪಡ್ಕೋಬೇಡ ಶಶಾಂಕ್, ನಾನಿದ್ದೀನಿ. ಅಪ್ಪನೂ ಏನು ಮಾಡಲ್ಲ, ನಿಮ್ಮ ಅಪ್ಪನೂ ಅಳ್ತೈತೆ. ಬಂದ್ಬಿಡು ಶಶಾಂಕ್. ಯಾರ ಹತ್ರ ಆದರೂ ಫೋನ್ ಮಾಡಿಸಿ ಕೇಳು ಶಶಾಂಕ್, ಪ್ಲೀಸ್. ದಯವಿಟ್ಟು ಬಾರೋ ಶಶಾಂಕ್, ಇನ್ಮೇಲೆ ಏನು ಮಾತಾಡಲ್ಲ, ಬಾರೋ ಶಶಾಂಕ್. ಶಶಾಂಕ್ ಪ್ಲೀಸ್, ನಾನು ಏನು ಇನ್ಮೇಲೆ ನಿನಗೆ ಹೊಡೆಯಲ್ಲಪ್ಪ, ಬೈಯಲ್ಲ, ಏನು ಬೈಯಲ್ಲ ನಿನಗೆ. ದಯವಿಟ್ಟು ಎಲ್ಲೇ ಇರೋ, ನೀನು ನಂಬರ್ ಗೊತ್ತಲ್ಲ ನಮ್ಮದು, ಅಮ್ಮನಿಗಾರ ಮಾಡು, ಇಲ್ಲ ನನಗಾರ ಮಾಡು, ಇಲ್ಲ ನೀ ಎಲ್ಲಿರ್ತೀವಿ ಹೇಳು, ಬೇಕಾದ್ರೆ ಬಂದು ನಾವೇ ಕರ್ಕೊಂಬರ್ತೀವಿ. ದಯವಿಟ್ಟು ಫೋನ್ ನಂಬರ್ ಬೇಕಾದ್ರೆ ಹೇಳ, ಇನ್ನೊಂದು ಸರಿ ಗ್ಯಾಪ್ನ ಇಟ್ಕೋ. 9901567798 ನಂಬರು ನಮ್ಮದು, ಗೊತ್ತು ಅಲ್ವಾ ನಿನಗೆ? ಅಮ್ಮಂದು ನಂಬರ್ ಗೊತ್ತಲ್ವಾ? ದಯವಿಟ್ಟು ಯಾರಿಗಾರ ಮಾಡಪ್ಪ, ದಯವಿಟ್ಟು. ಎಲ್ಲೇ ಇದ್ರೂ ಬೇಕಾದ್ರೆ ನೀನು ಅಲ್ಲೇ ಇಂಥ ಜಾಗದಲ್ಲಿ ಇದ್ದೀನಿ ಅಂತೇಳು, ಬೇಕಾದ್ರೆ ನಾನೇ ಬಂದು ಕರ್ಕೊಂಡು ಬರ್ತೀನಿ. ನೀನು ಎಲ್ಲಿಯಾರ ಇರು ಪರವಾಗಿಲ್ಲ, ದಯವಿಟ್ಟು ಫೋನ್ ಮಾಡುತ್ತಂತೆ. ನಾನೇನು ಮಾತಾಡಲ್ಲ ಇನ್ಮೇಲೆ, ನಿನಗೇನು ಮಾತಾಡಲ್ಲ, ಸರಿನಾ? ಇಲ್ಲಿ ದೇವಣ್ಣನಪಳ್ಳಿ ಅಂತ, ನೆಲಮಂಗಲ ದಾಸನಪುರದಿಂದ ಮುಂದೆ, ಅಲ್ಲಿ ವಾಸ ಮಾಡೋದು ನಾವು. ಅಲ್ಲಿ 2ನೇ ತಾರೀಕು 10 ಗಂಟೆ ಅಷ್ಟೊತ್ತಿಗೆ ಅವ್ರು ನಮ್ಮ ಸ್ವಲ್ಪ ರೇಗಾಡಿದೆ. ಅದರಿಂದ ಅವರು ಮುಳಿಸ್ಕೊಂಡು ಕೋಪ ಮಾಡಿಕೊಂಡು ರಾತ್ರಿಯೇ ಹೊರಗಡೆ ಕೂತಿದ್ರು ಮನೆಯಲ್ಲಿ. ನಾವು ಬರ್ತೀವಿ ಅಂತ ನಾವು ಇದು ಮಾಡ್ದೋ, ಒಳಗಡೆ ಬರಲಿಲ್ಲ ಅವರು. ನಾವು ಒಳಗಡೆ ಇದ್ದೋ, ಸ್ವಲ್ಪ ಬಿಟ್ಟು ನೋಡ್ದೋ, ಅವನು ಅಷ್ಟೊತ್ತಿಗೆ ಎಲ್ಲ ಹೊರಟೋಗ್ಬಿಟ್ಟಿದ್ದ. ನಾವು ಅಷ್ಟೊತ್ತಿಗೆ ಸುತ್ತ ಎಲ್ಲ ಹುಡುಕ್ತೋ, ಸಿಗ್ತಾಯಿಲ್ಲ. ದಯವಿಟ್ಟು ಹುಡುಕಿ ಇದನ್ನು ನೋಡ್ತಾ ಇರೋರು ಅಕಸ್ಮಾತ್ ಯಾರಾರ ದಯವಿಟ್ಟು ನಿಮ್ಮ ಮಗ ಅಂತ ತಿಳ್ಕೊಂಡು ಹುಡುಕೊಟ್ಟು ಎಲ್ಲರ ಕಂಡಲ್ಲಿ ನೀವು ಒಂದು ಸ್ವಲ್ಪ ನಮಗೆ ತಿಳಿಸ್ಬೇಕು ಅಂತ ಕಳಿಸ್ಬೇಕು. ಹುಡುಗನ ಹೆಸರೇನು, ವಯಸ್ಸೆಷ್ಟು? ಶಶಾಂಕ್ ಅಂತ, 15 ವರ್ಷ ಹುಡುಗ. ಏನು ಓದ್ತಾ ಇದ್ದ? 9ನೇ ಕ್ಲಾಸು. ಕಣ್ವ ಪಬ್ಲಿಕ್ ಸ್ಕೂಲ್ ಅಂತ ಶಾಲೆ ಹೆಸರು. ಎಲ್ಲ ಕಡೆನೂ ಅವರು ಇಂಪ್ರೂವ್ ಮಾಡಿದ್ದೀವಿ. ದಯವಿಟ್ಟು ಅಕಸ್ಮಾತ್ ನಿಮಗೆ ಏನಾದ್ರು ಸಿಕ್ಕಿದ್ರೆ ಇಲ್ಲಿಗೆ ನಮಗೆ ತಿಳಿಸ್ಬೇಕು ಅಂತ ಕೇಳ್ತಾ ಇದ್ದೀವಿ. ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿದ್ದೀರಾ? ಏನಾದರೂ ಪೊಲೀಸ್ ಸ್ಟೇಷನ್ಗೂ ಕೊಟ್ಟಿದ್ದೀವಿ, ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ನು. ಅಲ್ಲಿ ಹೋಗಿ ಎಲ್ಲ ಕಂಪ್ಲೇಂಟ್ ಕೊಟ್ಟು ಅವರು ಎಲ್ಲ ರಿಜಿಸ್ಟ್ರ್ ಮಾಡ್ಕೊಂಡಿದ್ದಾರೆ. ಮತ್ತು ನಾವು ಹುಡುಕ್ತಾಯಿದ್ದೀವಿ, ತುಂಬ ಪ್ರಯತ್ನ ಪಡ್ತಾಯಿದ್ದೀವಿ. 3 ದಿನ ಆಯಿತು, ಇಲ್ಲಿಗೂ 3 ದಿನ ಆಯಿತು ನಾವು ಹುಡುಕಿ, ಎಲ್ಲೂ ಸಿಗ್ತಾಯಿಲ್ಲ. ಅಕ್ಕಪಕ್ಕ ನೆಲಮಂಗಲ, ಈ ಕಡೆ ದಾಸನಪುರ, ಇಲ್ಲಿ ಮಾದನಾಯಕನಹಳ್ಳಿ ಎಲ್ಲ ಕಡೆನೂ ಹುಡುಕಿದ್ದೀವಿ, ಹುಡುಕ್ತಾನೇ ಇದ್ದೀವಿ. ಒಂದು ಅಂಗಡಿನೂ ಸಹ ಬಿಟ್ಟಿಲ್ಲ, ಹುಡುಕಿದ್ದೀವಿ. ಹೋಗುವಾಗ ಅವರು ಬರೀ ಒಂದು ಶರ್ಟು, ಒಂದು ಸ್ಕೂಲ್ದು ಒಂದು ಟ್ರ್ಯಾಕ್ ಸೂಟ್ ಪ್ಯಾಂಟು ಹಾಕ್ಕೊಂಡಿದ್ದು ಅಷ್ಟೇ. ಬರೀ ಕಾಲಲ್ಲೇ ಹೋಗಿದ್ದಾರೆ. ಕಾಸು ಗೀಸು ಏನಿಲ್ಲ ಸರ್, ಕಾಸು ಗೀಸು ಏನಿಲ್ಲ. ಮತ್ತು ದುಡ್ಡಿಲ್ಲ, ಮೊಬೈಲ್ ಇಲ್ಲ, ಏನಿಲ್ಲ. ಎಲ್ಲ ಹೋದ ಅಂತಲೂ ಗೊತ್ತಾಗ್ತಾಯಿಲ್ಲ ನಮಗೆ. ದಯವಿಟ್ಟು ಅಕಸ್ಮಾತ್ ಇದನ್ನು ನೋಡೋರು ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ, ನಮಗೆ ತಿಳಿಸಿ ಅಂತ ಕೇಳ್ಕೊತೀವಿ ಸರ್. ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಆಯಿತಾ? ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊಳ್ಳಿ. ನೋಡಿ, ದಯವಿಟ್ಟು ನಿಮ್ಮ ಅಣ್ಣ ತಮ್ಮಂದಿರ ಇಲ್ಲ ಅಕ್ಕ ತಂಗಿರೋ ಯಾರಾದರೂ ಪರವಾಗಿಲ್ಲ, ನಾವು ದೊಡ್ಡವರು ಅಂತ ತಿಳ್ಕೊತೀವಿ. ಇವನು ನಮ್ಮ ಮಗ ಶಶಾಂಕ್ ಅಂತ, ದಯವಿಟ್ಟು ಕಾಣೆಯಾಗಿದ್ದಾನೆ. ಏನು ಅವನಿಗೆ ಮುಳಿಸ್ಕೊಂಡು ಎಲ್ಲ ಹೋಗ್ಬಿಟ್ಟಿದ್ದಾನೆ. ದಯವಿಟ್ಟು ನೋಡಿದ್ರಲ್ಲಿ ನಿಮಗೆ ತಮಗೇನಾರು ಕಂಡ್ರೆ ದಯವಿಟ್ಟು ಹುಡುಕಿ ನಮಗೆ ಸ್ವಲ್ಪ ತಲುಪಿಸಿ. ನಮ್ಮ ಹೆಸರು ರಾಜೇಶ್ ಅಂತ. ಏನು ಮಾಡ್ಕೊಂಡಿದ್ದೀವಿ? ಲಾರಿ ಕೆಲಸ ಮಾಡ್ಕೊಂಡಿದ್ದೀವಿ. ನಮಸ್ತೆ. ಈ ಚಾನಲ್ ನೋಡ್ತಾರೋ ಎಲ್ಲರಿಗೂ ನಾನು ಈ ಮೂಲಕ ಕೇಳ್ಕೊಳ್ಳೋದು ಇಷ್ಟೇ. ನನ್ನ ಮಗ ಶಶಾಂಕ್ ಅಂತ 3 ದಿನ ಆಗಿದ್ದೆ, ಅವನು ಮುನಿಸ್ಕೊಂಡು ಮನೆ ಬಿಟ್ಟು ಹೋಗಿದ್ದಾನೆ. ಅವ್ರ ತಂದೆ ಸ್ವಲ್ಪ ಬೈದಿದ್ರು, ಹೊಡೆದ್ರು ಸ್ವಲ್ಪ. ಆದ್ರೂ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಪ್ಪ ಮಗನ ಮಧ್ಯೆ. ಬರ್ತಾನಲ್ಲ ಅಂತ ನಾವೂ ಸುಮ್ಮನಾಗಿದ್ವಿ.
ಈಗ ವೆಯ್ಟ್ ಮಾಡಿದ್ವಿ, ಮತ್ತು 11:30ಗೆ 10 ಗಂಟೆ ಅಷ್ಟೊತ್ತಿಗೆ ಮನೆ ಹೊರಗಡೆ ಇದ್ದ. ಮತ್ತೆ ಒಂದು 10 ನಿಮಿಷ ಬಿಟ್ಟು ನೋಡೋ ಅಷ್ಟರಲ್ಲಿ ಅವನು ಇರಲಿಲ್ಲ. ಅಲ್ಲಿ ಫುಲ್ಲು ನೈಟೆಲ್ಲ ಹುಡ್ಕಾಡಿದ್ದೀವಿ. ಕ್ಯಾಮ್ರಾದಲ್ಲೆಲ್ಲನೂ ನಮಗೆ CCTV ಕ್ಯಾಮ್ರಾದಲ್ಲೆಲ್ಲನೂ ನೋಡಿದ್ವಿ, ಎಲ್ಲರದು ಫುಟೇಜ್ ಎಲ್ಲ ತೆಗೆದು ಅಲ್ಲೆಲ್ಲ ಚೆಕ್ ಮಾಡಿಸಿದ್ದೀವಿ. ಮತ್ತು ಇಲ್ಲಿ ನೆಲಮಂಗಲ, ಮಾದನಹಳ್ಳಿ, ದಾಸನಪುರ ಇಲ್ಲೆಲ್ಲನೂ ಸರ್ಚ್ ಮಾಡಿದ್ದೀವಿ. ಬಟ್ ಆ ಹುಡುಗ ಸಿಗ್ತಾ ಇಲ್ಲ. ಇವನು 15 ವರ್ಷದವನು, ಶಶಾಂಕ್ ಆರ್ ಅಂತ. ರಾಜೇಶ್ ಮತ್ತು ಶಾಂತಿ ಇಬ್ಬರು ಮಗ ಆಗಿರ್ತಾನೆ. ದಯವಿಟ್ಟು ಇವನ್ನೆಲ್ಲಾದರೂ ಸಿಕ್ಕಿದ್ರೆ, ಅಕಸ್ಮಾತ್ ಇವನು ಸುಳಿವು ಎಲ್ಲೇ ಸಿಕ್ಕಿದ್ರೂ ನಾವು ಕೊಡೋ ನಂಬರ್ಗೆ ಸ್ವಲ್ಪ ಕಾಲ್ ಮಾಡಿ ನಮಗೆ ತಿಳಿಸಿ. ಇದರಿಂದ ತುಂಬ ಸಹಾಯ ಆಗುತ್ತೆ. ನಿಮ್ಮ ಮನೇಲಿ ಮಕ್ಕಳು ಥರ ಅಂತ ತಿಳ್ಕೊಂಡು ನಮಗೆ ಸಹಾಯ ಮಾಡಿ. ಎಷ್ಟು ಜನ ಮಕ್ಕಳು ನಿಮಗೆ? 2 ಮಕ್ಕಳಿದ್ದಾರೆ, 2 ಗಂಡು ಮಕ್ಕಳಿದ್ದಾರೆ. ಒಬ್ಬ ಚಿಕ್ಕವನು ಆರ್ವರ್ಡ್ ಸ್ಕೂಲಲ್ಲಿ ಓದ್ತಾ ಇದ್ದಾನೆ, ದೊಡ್ಡವನು ಕಣ್ವ ಪಬ್ಲಿಕ್ ಸ್ಕೂಲಲ್ಲಿ ಓದ್ತಾ ಇದ್ದಾನೆ. ಅದು ಬಂದು ದಾನೋಜಿಪಾಳ್ಯದಲ್ಲಿದೆ. ಸೊ ಅಲ್ಲಿಂದ ಅವರೇನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಾವು ಅವ್ರಿಗೂ ಮೆಸೇಜ್ ಕೊಟ್ಟಿದ್ದೀವಿ, ಸ್ವಲ್ಪ ನಿಮ್ಮ ಕಡೆಯಿಂದನೂ ನೋಡಿ ಅಂತ. ಈ ಸರ್ ಅವನು ಒಂದು ಮಂತಿಂದ ಸ್ಕೂಲ್ಗೆ ಹೋಗ್ತಾ ಇರಲಿಲ್ಲ. ಸೊ ಅದಕ್ಕೆ ಮಾಮೂಲಿ ನಾರ್ಮಲಾಗಿ ನಾವು ತಂದೆ ತಾಯಿಗಳಾಗಿ ಹೇಳ್ಬೇಕಲ್ವ, ನಮಗೂ ಕೋಪ ಬರುತ್ತೆ. ಒಂದು ಮಂತಿಂದನೂ ನಾವು ಪೇಷನ್ಸಿಂದನೇ ಇದ್ವಿ, ಅವನು ನೋಡ್ಕೊತಾ ಇದ್ವಿ. ಇಲ್ಲ ಹೋಗ್ತಾನೆ, ಇವತ್ತು ಹೋಗ್ತಾನೆ, ನಾಳೆ ಹೋಗ್ತಾನೆ ಅಂತ ತುಂಬ ಪೇಷನ್ಸಿಂದ ಕಾದ್ವಿ. ಸೊ ಅವರೂ ತುಂಬ ಪೇಷನ್ಸಿಂದ ಇದ್ದರು. ಅವತ್ತು ಮಾತ್ರ ಸ್ವಲ್ಪ ರ್ಯಾಶಾಗಿ ಮಾತಾಡಿದ್ರು. ಏಕೆಂದರೆ ಅವನು ಅಂಥ ಹುಡುಗನೂ ಅಲ್ಲ, ಓದಲ್ಲ ಅಥವಾ ಪೆದ್ದ ಆ ಥರ ಏನಿಲ್ಲ. ತುಂಬ ಚೆನ್ನಾಗಿ ಓದೋ ಸ್ಟೂಡೆಂಟ್. ಅವ್ರ ಸ್ಕೂಲಲ್ಲೂ ಅದೇ ಹೇಳ್ತಾರೆ, ಚೆನ್ನಾಗಿ ಓದೋ ಸ್ಟೂಡೆಂಟು ಅಂತ. ಹಾಗಾಗಿ ಸ್ಕೂಲ್ಗೆ ಹೋಗಪ್ಪ, ನಿನ್ನ ಭವಿಷ್ಯ ಇದಾಗುತ್ತೆ ಅಂತ ನಾವು ಎಲ್ಲ ರೀತಿಯೂ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಸ್ವಲ್ಪ ಬೈದು ಹೇಳಿದ್ವಿ, ಮತ್ತು ಅವನಿಗೆ ಕೂರಿಸ್ಕೊಂಡು ಹೇಳಿದ್ವಿ, ನಿಧಾನಕ್ಕೆ ಹೇಳಿದ್ವಿ. ಅವ್ನ ಮನಸ್ಸನ್ನು ಯಾವ ಥರ ಹೋಲಿಸ್ಬೇಕೋ ಎಲ್ಲ ಥರನೂ ಟ್ರೈ ಮಾಡಿದ್ವಿ. ಆದರೂ ನಾನು ಹೋಗೋದೇ ಇಲ್ಲ ಅಂತೇಳಿ ಅವನೇ ಮನೆಯಿಂದ ಹೊರಗಡೆ ಹೋಗಿದ್ದು. ನಾವೇನು ಮನೆಯಿಂದ ಹೊರಗಡೆ ಹೋಗು ಅಂತಲೂ ಹೇಳಲಿಲ್ಲ ಅವನಿಗೆ. ನೀವೆಷ್ಟು ಏನು ಮಾಡ್ತಿರೋ ಮಾಡಿ ಅಂತೇಳಿನೇ ಅವ್ನು ಹೊರಗಡೆ ಹೋಗಿದ್ದು. ನಾವು ಹೇಳಲಿಲ್ಲ ಹೊರಗಡೆ ಹೋಗು ಅಂತ, ಸ್ಕೂಲ್ಗೆ ಹೋಗು ಅಂತ ಇದು ಮಾಡ್ತಾಯಿದ್ವಿ, ರಿಕ್ವೆಸ್ಟ್ ಮಾಡ್ತಾಯಿದ್ದು ಅಷ್ಟೇ ಅವನಿಗೆ. ಆಮೇಲೆ ಸ್ವಲ್ಪ ಬೈದಿರ್ತೀವಿ, ಸ್ವಲ್ಪ ಜೋರಾಗಿ ಮಾತಾಡಿದ್ವಿ. ಅಂದರೆ ಅವ್ನು ತುಂಬ ಸೆನ್ಸಿಟಿವ್ ಇದ್ದಾನೆ. ಒಂದು ಸ್ವಲ್ಪ ಯಾರಾದರೂ ನೋಡಿದ್ರೆ ಈ ಮೂಲಕ ನಮಗೊಂದು ಸ್ವಲ್ಪ ಇನ್ಫಾರ್ಮ್ ಮಾಡಿ ದಯವಿಟ್ಟು. ನಿಮ್ಮ ಹೆಸರು? ಶಾಂತಿ.